ಸೊ ಕೊಲೆ ಮಾಡಿದ್ದೇ ಯಾರೋ ಇನ್ಯಾರೋ ಕೊಲೆ ಮಾಡಿದ್ದೀವಿ ಅಂತ ಹೋದವರೇ ಯಾರು, ಇದಕ್ಕೋಸ್ಕರ ಡೀಲ್ ಬೇರೆ ಅಂತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ವಿಸ್ಟು, ಕೇಸ್ನಲ್ಲಿ ಶರಣಾದವರು ಆರೋಪಿಗಳಲ್ಲ, ಮತ್ತಾರವರು? 30 ಲಕ್ಷಕ್ಕೆ ಹೆಣ ಸಾಗಾಟಕ್ಕೆ ಡೀಲ್ ಕೊಟ್ಟಿದ್ಯಾರು ಹಾಗಿದ್ದಾಗ? ಮಾಡೋದೆಲ್ಲ ಮಾಡಿ ಕಸ್ಟಡಿಯಲ್ಲಿ ಪವಿತ್ರ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ. ಅದಕ್ಕೂ ಒಂದು ವರ್ಡ್ ಇದೆಯಾ? ಅದು ಲಭ್ಯವಾಗುತ್ತಾ? ಏನೋ ಗೊತ್ತಿಲ್ಲಪ್ಪ. ಸೊ ಪಶ್ಚಾತ್ತಾಪ ಪಟ್ಟಿದ್ದಾರಂತೆ, ಭಾವುಕರಾಗಿದ್ದಾರೆ ಅಂತೆ. ಸೊ ಗೊತ್ತಿಲ್ಲ, ಈ ಬಗ್ಗೆ ಟೋಟಲ್ ಒಂದು ಡೀಟೇಲ್ ಆಗಿ ಒಂದು ವರದಿ ಇದೆ, ನೋಡ್ಬಿಡಿ. ಕಿಲ್ಲರ್ ದರ್ಶನ್ ತಗ್ಲಾಕೊಂಡಿದ್ದೇ ರೋಚಕ. 30 ಲಕ್ಷಕ್ಕೆ ಡೀಲ್, ಆರೋಪಿಗಳಲ್ಲದವರು ಸರೆಂಡರ್. ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ ಲಾಕ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಲೇ ಸ್ಯಾಂಡಲ್ವುಡ್ನಲ್ಲಿ ಖ್ಯಾತಿ ಪಡೆದ ದರ್ಶನ್ ಕಿಲ್ಲರ್ ಸ್ಟಾರ್ ಅಂತಲೇ ಈಗ ಸಖತ್ ಫೇಮಸ್ ಆಗಿದ್ದಾರೆ. ಫಿಲ್ಮ್ಗಳಲ್ಲಿ ಮರ್ಡರ್ ಮಾಡ್ತಾ ಇದ್ದ ನಟ ನಿಜ ಜೀವನದಲ್ಲೂ ಕೊಂದೇ ಬಿಟ್ಟಿದ್ದಾರೆ. ಪವಿತ್ರ ಗೌಡಗೆ ಅಷ್ಟಕ್ಕೂ ಅಶ್ಲೀಲ ಮೆಸೇಜ್ ಮಾಡ್ದ ಅಂತ ಕಾನೂನನ್ನ ಕೈಗೆತ್ತಿಕೊಂಡ ಕಿಲ್ಲರ್ ದರ್ಶನ್ ಅಂಡ್ ಗ್ಯಾಂಗ್ ಕೊಂದ ಬಳಿಕ ಕೇಸನ್ನ ಡೈವರ್ಟ್ ಮಾಡಿ ಆರೋಪಿಯನ್ನ ಬಚಾವ್ ಮಾಡೋದಕ್ಕೆ ಹೋಗಿ ತಗ್ಲಾಕೊಂಡಿದ್ದಾರೆ. ಹೌದು, ಕೊಲೆಗಾರ ದರ್ಶನ್ ಅಂಡ್ ಗ್ಯಾಂಗ್ ತಗ್ಲಾಕೊಂಡಿದ್ದೇ ರೋಚಕ. ಅಸಲಿಗೆ ಮೊದಲು ಶರಣಾದವರು ಕೊಲೆ ಮಾಡಿದ ಗ್ಯಾಂಗ್ನಲ್ಲಿ ಇರಲಿಲ್ವಂತೆ. ಪೊಲೀಸರಿಗೆ ಸರೆಂಡ್ ಆದವರು ಹಲ್ಲೆ ಮಾಡಿದವರು ಆಗಿರಲಿಲ್ಲ, ಕಿಡ್ನಾಪ್ ಮಾಡಿದವರು ಆಗಿರಲಿಲ್ಲ. ಬದಲಾಗಿ ದರ್ಶನ್ನನ್ನ ಬಚಾವ್ ಮಾಡೋದಕ್ಕೆ ಬಂದವರು. 30 ಲಕ್ಷದ ಆಸೆಗಾಗಿ ಡೀಲ್ ಕುದುರಿಸಿಕೊಂಡು ಸುಳ್ಳು ಆರೋಪಿಗಳು ಪೊಲೀಸರಿಗೆ ಶರಣಾಗಿದ್ದರು. ಇನ್ನು ಡೀಲ್ ಹೇಗೆ, ಯಾರೊಂದಿಗೆ ಮಾಡಿಕೊಂಡಿದ್ರು ಅಂತ ಡೀಟೇಲ್ಸ್ ಅನ್ನು ನೋಡೋಣ. 30 ಲಕ್ಷ ಡೀಲ್, 4ವರಿಗೆ 5 ಲಕ್ಷ. ರೇಣುಕಾಸ್ವಾಮಿ ಮರ್ಡರ್ಗೆ 30 ಲಕ್ಷ ಸುಪಾರಿ ತಗೊಂಡಿದ್ರು. ದರ್ಶನ್ ಹೆಸರು ಬಾಯಿ ಬಿಡದಂತೆ ಡೀಲ್ ಮಾಡಲಾಗಿತ್ತು. ಆಪ್ತ ದೀಪಕ್ಕೆ 30 ಲಕ್ಷ ರೂಪಾಯಿ ಕೊಟ್ಟಿದ್ರು ದರ್ಶನ್. ಶರಣಾದ 4ವರಿಗೆ ತಲಾ 5 ಲಕ್ಷದಂತೆ ಹಣ ಹಂಚಿಕೆ ಮಾಡಲಾಗಿತ್ತು. ಕಾರ್ತಿಕ್ ಅಲಿಯಾಸ್ ಕಪ್ಪೆಗೆ 5 ಲಕ್ಷ, ನಿಖಿಲ್ ನಾಯಕ್ಗೆ 5 ಲಕ್ಷ, ರೇಣುಕಾ ಕರೆತಂದ ರಾಘವೇಂದ್ರಗೆ 5 ಲಕ್ಷ ಮತ್ತು ಕೇಶವಮೂರ್ತಿಗೆ 5 ಲಕ್ಷ ರೂಪಾಯಿ. ಇದರಲ್ಲಿ ರಾಘವೇಂದ್ರ ಮತ್ತು ಕೇಶವಮೂರ್ತಿಗೆ ತದನಂತರ ಹಣ ಕೊಡುವ ಭರವಸೆಯನ್ನ ನೀಡಲಾಗಿತ್ತು. ಹಣ ಪಡೆದು ಶರಣಾಗ್ತಾರೆ 4 ಆರೋಪಿಗಳು. ಜೂನ್ 10ರಂದು ರಾತ್ರಿ 7 ಗಂಟೆಗೆ ಈ 4 ಕೂಡ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಶರಣಾಗತಿಯಾಗ್ತಾರೆ. ಹೀಗೆ 30 ಲಕ್ಷದ ಡೀಲ್ಗೆ ಒಪ್ಪಿ ಸುಳ್ಳು ಆರೋಪಿಗಳು ಸರೆಂಡರ್ ಆದ ಬಳಿಕ ಶವ ವಿಲೇವಾರಿ ಮಾಡಿದವರಿಗೆ ಢವಢವ ಶುರುವಾಗಿತ್ತು. 3ವರಿಗೆ 30 ಲಕ್ಷ ಅಂತ ಡೀಲ್ ಮಾಡಿಕೊಂಡಿದ್ದ ದರ್ಶನ್ ಫೈನಾನ್ಸ್ ವಿಚಾರಕ್ಕೆ ಕೊಲೆ ಮಾಡಿದ್ವಿ ಅಂತ ಪೊಲೀಸರ ಬಳಿ ಒಪ್ಪಿಕೊಳ್ಳುವಂತೆ ಹೇಳಿದ್ರಂತೆ. ಒಬ್ಬೊಬ್ಬರ ಮೊಬೈಲನ್ನು ಪೊಲೀಸರು ಪರಿಶೀಲನೆ ನಡೆಸಿದಾಗ ಶನಿವಾರ ರಾತ್ರಿ ಪೂರ್ತಿ ದರ್ಶನ್ಗೆ ಫೋನ್ ಮಾಡಿರೋದು ಗೊತ್ತಾಗಿದೆ. ಅಲ್ಲಿಗೆ ಪೊಲೀಸರಿಗೆ ಕೊಲೆಯ ಅಸಲಿ ಸೂತ್ರಧಾರ ಯಾರು ಅನ್ನೋದು ಗೊತ್ತಾಗಿತ್ತು. ಪವಿತ್ರ ಗೌಡಗೆ ಕೆಟ್ಟ ಮೇಲೆ ಬುದ್ಧಿ ಬಂತ, ಪೊಲೀಸರ ಮುಂದೆ ಪವಿತ್ರ ಗೌಡ ಪಶ್ಚಾತ್ತಾಪ. ಇನ್ನು ಪವಿತ್ರ ಗೌಡಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗಾಗಿದೆ. ಪೊಲೀಸರ ಮುಂದೆ ಪವಿತ್ರ ಗೌಡ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರಂತೆ. ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳಿ ಘನಘೋರ ತಪ್ಪನ್ನ ಮಾಡಿಬಿಟ್ಟೆ, ದರ್ಶನ್ಗೆ ಹೇಳೋ ಬದಲು ನಾನೇ ಬಂದು ದೂರನ್ನ ನೀಡಬಹುದಾಗಿತ್ತು, ಕೊಲೆಯಾಗುವ ಹಂತಕ್ಕೆ ಹೋಗುತ್ತೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಪವಿತ್ರ ಗೌಡ ಅಳಲು ತೋಡಿಕೊಂಡಿದ್ದಾರಂತೆ. ಪವಿತ್ರ ಗೌಡ ಪಶ್ಚಾತ್ತಾಪ. ಕೈಗೆ ಕೋಳ ಬಿದ್ದ ಮೇಲೆ ಪವಿತ್ರ ಗೌಡಗೆ ಜ್ಞಾನೋದಯವಾದಂತಿದೆ. ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಹೇಳಿ ತಪ್ಪು ಮಾಡಿದೆ, ಅಶ್ಲೀಲ ಮೆಸೇಜ್ ತೋರಿಸಿ ಘಟನೆ ಬಗ್ಗೆ ಹೇಳಬಾರದಾಗಿತ್ತು, ದರ್ಶನ್ಗೆ ಹೇಳುವ ಬದಲು ನಾನೇ ದೂರು ಕೊಡಬಹುದಾಗಿತ್ತು. ಒಂದು ವೇಳೆ ದೂರು ಕೊಟ್ಟಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಆಗ್ತಾ ಇತ್ತು. ಪ್ರತಿ ಮೆಸೇಜ್ಗಳನ್ನು ತೋರಿಸಿದ್ದೇ ನಮಗೆ ಮುಳುವಾಯಿತು, ಕೊಲೆಯಾಗುವ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳಿದಾರಂತೆ. ಪೊಲೀಸರ ಪ್ರಶ್ನೆಗೆ ಮೌನ ವಹಿಸಿದ್ದಾರೆ ಪವಿತ್ರ ಗೌಡ. ಚಿತ್ರದುರ್ಗ ಟು ಬೆಂಗಳೂರು, ಶೆಡ್ನಲ್ಲಿ ಮರ್ಡರ್. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕರೆತಂದಿದ್ದು ಹೇಗೆ? ರೇಣುಕಾಸ್ವಾಮಿಯ ಅಶ್ಲೀಲ ಮೆಸೇಜ್ ಕಂಡು ಪವಿತ್ರ ಗೌಡ ಹೌಹಾರಿದ್ರಂತೆ. ಬಳಿಕ ಈ ವಿಚಾರದ ಬಗ್ಗೆ ದರ್ಶನ್ ಹಾಗೂ ಅಭಿಮಾನಿ ಸಂಘ ಮತ್ತು ಆಪ್ತರ ಜೊತೆ ದರ್ಶನ್ ಚರ್ಚೆ ಮಾಡಿದ್ರಂತೆ. ಆತನಿಗೆ ಕರೆದು ವಾರ್ನ್ ಮಾಡುವಂತೆ ಸೂಚನೆ ನೀಡಿದ್ರಂತೆ. ಬಳಿಕ ಆತ ಚಿತ್ರದುರ್ಗದವನು ಅನ್ನೋ ಬಗ್ಗೆ ಪವಿತ್ರ ಗೌಡಲೇ ತಿಳಿದುಕೊಂಡಿದ್ಲಂತೆ. ಮಾಹಿತಿ ಸಿಗುತ್ತಾ ಇದ್ದಂತೆ ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡೋದನ್ನ ಸ್ಟಾಪ್ ಮಾಡಿದ್ರು. ಚಿತ್ರದುರ್ಗ ಟು ಬೆಂಗಳೂರು, ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಂತೆ. ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡೋದಕ್ಕೆ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಲಾಯ್ತಂತೆ. ನಕಲಿ ಖಾತೆ ಮಾಡಿ ರೇಣುಕಾಸ್ವಾಮಿ ಜೊತೆ ಚಾಟಿಂಗ್ ಶುರು ಮಾಡ್ತಾರೆ ಈ ತಂಡದವರು. ಚಿತ್ರದುರ್ಗದ ಮೂಲಕ ರೇಣುಕಾಸ್ವಾಮಿ ಅಂತ ಮಾಹಿತಿ ಸಿಕ್ಕಿತ್ತು. ರೇಣುಕಾಸ್ವಾಮಿಯನ್ನ ಕರೆತರುವಂತೆ ದರ್ಶನ್ ಹೇಳ್ತಾರೆ. ಬಳಿಕ ಆರೋಪಿ ರಘು ಕಿಡ್ನಾಪ್ ಮಾಡಿ ಶೆಡ್ಗೆ ಕರೆತರ್ತಾನೆ. ಶೆಡ್ಗೆ ಬಂದ ಬಳಿಕ ಸ್ಥಳಕ್ಕೆ ಬರ್ತಾರೆ ಪವಿತ್ರ ಗೌಡ. ಪವಿತ್ರ ಗೌಡ ಖುದ್ದು ಹಲ್ಲೆ ಮಾಡಿರ್ತಕ್ಕಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಹೀಗೆ 30 ಲಕ್ಷಕ್ಕೆ ಡೀಲ್ ಮಾಡಿಕೊಂಡು ಆರೋಪಿಗಳಲ್ಲದವರು ಸರೆಂಡರ್ ಆಗಿದ್ರು. ಆದರೂ ಸತ್ಯ ಒಂದಲ್ಲ ಒಂದು ದಿನ ಗೊತ್ತಾಗಲೇಬೇಕಲ್ಲ. ಹಾಗಾಗಿಯೇ ಕಿಲ್ಲರ್ ಗ್ಯಾಂಗ್ ಅಂದರ್ ಆಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಪವಿತ್ರ ಗೌಡ ಕೂಡ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರಂತೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.